ಇವತ್ತೇನಾದರೂ ಸಿದ್ದರಾಮಯ್ಯನವರು ರಾಜ್ಯ ಮಟ್ಟದ ನಾಯಕರಾಗಿದ್ದರೆ ಅದಕ್ಕೆ ಕಾರಣೀಕರ್ತರು ಅಹಿಂದ ಮೂವ್ಮೆಂಟ್ದಲ್ಲ ಧನ ಸಹಾಯ ಮಾಡಿ ಅದನ್ನು ನಿರಂತರ ಉಳಿಸ್ಕೊಂಡ್ಬಂದಂಥವರು ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಉಪಕಾರ ಸಿದ್ದರಾಮಯ್ಯರ ಮೇಲೆ ಇರುವುದರಿಂದಾಗೆ ಸಿದ್ದರಾಮಯ್ಯರು ಆ ಸಂದರ್ಭದಲ್ಲಿ ಗಟ್ಟಿಯಾಗಿ ಸತೀಶ್ ಅವ್ರ ಹಿಂದೆ ನಿಂತರ ಮುಂದೆ ನನ್ನ ಗತಿ ಏನು ಅನ್ನುವಂಥ ಭಯ ಡಿ ಕೆ ಶಿ ಅವ್ರಿಗೆ. ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ಸಹ ಇದೇ ದೊಡ್ಡ ಭಯ. ಯಾಕಂದ್ರೆ ಅವ್ರಿಗೆ ಇವತ್ತು ದೊಡ್ಡ ಅಸ್ತ್ರ ಯಾವುದಪ್ಪ ಅಂದ್ರೆ ಅಹಿಂದ ಅಥವಾ ಹಿಂದುಳಿದವರು OBC ಇದು SC ST ಅಂತ ತೆಗೆದು ಹೊಂಟಿದ್ದಾರೆ ಇವತ್ತು. ಯಾಕಂದ್ರೆ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲ ಜಾತಿ ರಾಜಕಾರಣ, ಅಲ್ಲಿ ಹಿಂದುಳಿದ ರಾಜಕಾರಣಿಗಳ ಮಾತು ನಡೀತಾ ಇದೆ, ಜನರ ಮಾತು ನಡೀತಾ ಇದೆ. ಅದಕ್ಕೆ ಅದನ್ನು ತೊಗೊಂಡಿದ್ದಾರೆ ದೊಡ್ಡ ರಾಜ್ಯಗಳು, ಅಲ್ಲಿ ಭಾಳಷ್ಟು ಸೀಟ್ಗಳಿದ್ದಾವೆ. ಅದಕ್ಕೆ ಹೊಡೆದು ಬೀಳಬಾರ್ದು. ಯಾಕಂದರೆ ಸಿದ್ದರಾಮಯ್ಯನವರು ಹೆಚ್ಚು ಕಡಿಮೆ ನಿತೀಶ್ ಅವರ ಸಮಬಲದ ಒಬ್ಬ ನಾಯಕ ಅನ್ನೋದು ಎರಡು ಮಾತಿಲ್ಲ. ಇವೆಲ್ಲ ಕಾರಣಕ್ಕಾಗಿ ಇಲ್ಲಿ ಗೊಂದಲ ಹಿಡಿದು ಒಟ್ಟಿನಲ್ಲಿ ಡಿ ಕೆ ಶಿ ಅವ್ರಿಗೆ ಭಯ, ಸತೀಶ್ ಅವರದ್ದು. ಅದನ್ನು ಕ್ಲಿಯರ್ ಮಾಡಿರಿ ನನಗೆ ಹಾದಿ ತೋರಿಸಂತ ಅವ್ರು ಕೇಳ್ತಾ ಇದ್ದಾರೆ ಅಂತ ಅನಿಸ್ತಾ. ಇದು ಸತ್ಯ ಅಂತಲ್ಲ, ಇವೆಲ್ಲ ನೋಡಿ ಊಹೆ ಮಾಡಲಿಕ್ಕೆ ಸಾಧ್ಯ. ಆ ಊಹೆ ಕಲ್ಪನೆಯೂ ಅಲ್ಲ, ಇದು ಊಹೆ. ಆದರೆ ಇದು ಪರ್ಮನೆಂಟ್ ಲಾಸ್ಟ್ ಸತ್ಯ ಅಂತೂ ಅಲ್ಲ. ಇನ್ನೂ ಏನೂ ಇದ್ದಾವ ಗೊತ್ತಿಲ್ಲ. ಈಗ ಅವೆಲ್ಲ ಹೊರಗೆ ಬಂದಾಗ ಗೊತ್ತಾಗುವಂಥದ್ದು. ಒಂದು ಮಾತ್ರ ಕ್ಲಿಯರ್ ಆಯಿತು, CM ಸ್ಥಾನ ನಾನು ಕೇಳಿಲ್ಲ. ಅಂದರೆ ಏನು ಕೇಳಿದ್ರಿ ಉತ್ತರ ನೀವು ನಾವೆಲ್ಲ ಹುಡ್ಕೊಂಡು ಅಂತ ಹೇಳ್ತಾ ಈಗಂತೂ ಸಿದ್ದರಾಮಯ್ಯ ಸೈಡ್ ಡಿ ಕೆ ಶಿ ಮುಂದಿನ ಮುಖ್ಯಮಂತ್ರಿ ಗೊತ್ತಿಲ್ಲ, ಅನ್ಸೇಫ್. ಅದು ಇಲ್ಲಿ ಮುಖ್ಯ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. ಸೆಕ್ಷನ್ ನ್ಯೂಸ್ ವಂದನೆಗಳು.